ಜನರಿಗೆ ಕಚ್ಚಿದ ಹುಚ್ಚು ನಾಯಿ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸುಲೆಪೇಟ್ ಗ್ರಾಮದಲ್ಲಿ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಹುಚ್ಚು ನಾಯಿ ಕಡಿತದಿಂದ ಜನರು ತತ್ತರಿಸಿದ್ದಾರೆ. ಸುಮಾರು 10 ಜನಕ್ಕಿಂತ ಹೆಚ್ಚು ಜನರಿಗೆ ಮನಬಂದಂತೆ ಕಚ್ಚಿ ತೀವ್ರ ಗಾಯಗೊಳಿಸಿದ ಘಟನೆ ನಡೆದಿದೆ. ಗ್ರಾಮದ ಬಸವೇಶ್ವರ ವೃತ್ತ ಹಾಗೂ ಮುಖ್ಯ ರಸ್ತೆಯಲ್ಲಿ ಬೈಕ್ ಮೇಲೆ ಹೋಗುತ್ತಿರುವ ವಾಹನ ಸವಾರರಿಗೆ ಬೆನ್ನು ಹತ್ತಿ ಕಚ್ಚಿದ ಕೆಲವರು ಕಾಲು ಹಿಡಿದು ಕಚ್ಚಿದೆ. ಇನ್ನು ಕೆಲವರ ಮೈ ಮೇಲೆ ಎರಗಿ ಕಚ್ಚಿದೆ. ಹುಚ್ಚು ನಾಯಿ ಕಡಿತದಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ಚಿಕಿತ್ಸೆ ಪಡೆದಿದ್ದಾರೆ. ಇವರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದ್ದರಿಂದ ಜಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಎಂದು ಸೋಮಸಿಂಗ್ ರಾಠೋಡ್ ತಿಳಿಸಿದ್ದಾರೆ. ನಾಯಿಯಿಂದ ಕಚ್ಚಿಸಿಕೊಂಡು ಗಾಯಗೊಂಡಿದ್ದವರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ರೇಬಿಸ್ ರೋಗ ನಿರೋಧಕ ಲಸಿಕೆ ಹಾಕಿ ಚಿಕಿತ್ಸೆ ನೀಡಿದರು. ಆದರೆ ನಾಯಿಗಳು ಸದ್ಯ ಎಲ್ಲಿವೆ ಎಂಬುದು ಗೊತ್ತಾಗುತ್ತಿಲ್ಲ. ಅವು ಇತರೆ ನಾಯಿಗಳಿಗೆ, ಜನರಿಗೆ ಮತ್ತು ಪ್ರಾಣಿಗಳಿಗೆ ಕಚ್ಚದಂತೆ ನೋಡಿಕೊಳ್ಳಬೇಕು. ಇತರ ನಾಯಿಗಳಿಗೆ ಕಚ್ಚಿದರೆ ಇನ್ನಷ್ಟು ಅನಾಹುತ ಆಗುವ ಸಾಧ್ಯತೆ ಇರುತ್ತದೆ. ಇದಕ್ಕಾಗಿ ಮುಂಜಾಗ್ರತೆಯಿಂದ ಹುಚ್ಚು ನಾಯಿಗೆ ಬಲೆ ಬೀಸಿ ಹಿಡಿಯುವಂತಹ ಪ್ರಯತ್ನ ಗ್ರಾಮ ಪಂಚಾಯಿತಿ ಕಾರ್ಯವನ್ನ ಮಾಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸುಲೆಪೇಟ್ ಗ್ರಾಮ ಪಂಚಾಯತಿಯಲ್ಲಿ ಹುಚ್ಚು ನಾಯಿ ಕಡಿತದಿಂದ ಸುಲೆಪೇಟ ಪಂಚಾಯತಿಯಲ್ಲಿ 10 ಜನರಿಗೆ ಗಾಯಗಳಾಗಿದ್ದಾರೆ. ಅದರೊಳಗೆ ತಿಳಿಸುವುದೇನೆಂದರೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಲೆಪೇಟ್ ಗ್ರಾಮ ಪಂಚಾಯತಿಯಲ್ಲಿ ಈಗ ಒಂದು ತಾಸು ಹಿಂದುಗಡೆ ಒಂದು ಹುಚ್ಚು ನಾಯಿ ಕಡಿತಕ್ಕೆ 7 ಮಂದಿ ಹುಚ್ಚು ನಾಯಿ 10 ಮಂದಿ ಒಳಗೆ ಆಲ್ಮೋಸ್ಟ್ 10 ಜನರಿಗೆ ರೈಟ್ ಲೆಗ್, ಲೆಫ್ಟ್ ಲೆಗ್ಗಿಗೆ, ಕಾಲುಗಳಿಗೆ ಆಲ್ಮೋಸ್ಟ್ ಗಾಯಗಳಾಗಿದೆ. ಬೇರೆ ಜಾಸ್ತಿ ಇಂಜುರಿ ಏನಾಗಿಲ್ಲ. ಒಂದಿಬ್ಬರು ಮುಗ್ಗರಿಗೆ ಇಂಜುರಿ ಆಗಿದೆ. ಅವರಿಗೆ ಹೈಯರ್ ಸೆಂಟರ್ಗೆ ರೆಫರ್ ಮಾಡಿದ್ವಿ. ನಾವಿಲ್ಲಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಇಂಜೆಕ್ಷನ್ಸ್ ಟಿ.ಟಿ, ಟೆಟಾನಸ್ ಟಾಕ್ಸೈಡ್, ಆಂಟಿ ರೇಬಿಸ್ ವ್ಯಾಕ್ಸಿನ್, ಅವು 2 ಇಂಜೆಕ್ಷನ್ಸ್ ನಾವಿಲ್ಲಿ ನಮ್ಮಲ್ಲಿ ಸರ್ಕಾರಿ ಹಾಸ್ಪಿಟಲ್ ಅವೈಲೇಬಿಲಿಟಿ ಇದೆ. ಅದು ನಾವು ಎಲ್ಲರಿಗೆ 10 ಜನರಿಗೆ ಕೊಟ್ಟಿದ್ದೀವಿ. ಎಷ್ಟು ಜನ ಕಳಿಸಿದ್ರು? ಆಲ್ಮೋಸ್ಟ್ 2 ರಿಂದ 3 ಜನರಿಗೆ ನಾವು ಆಂಟಿ ರೇಬಿಸ್ ಇಮ್ಯುನೋಗ್ಲೋಬಿನ್ ವ್ಯಾಕ್ಸಿನ್ಸ್ ಇಲ್ಲಕ್ಕೆ ಜಿಮ್ಸ್ ಹಾಸ್ಪಿಟಲ್ಗೆ ಕಳಿಸಿದ್ದೀವಿ ಅಂತ ಇದ್ದಾರೆ. ಎಲ್ಲರಿಗೆ ಆಲ್ಮೋಸ್ಟ್ ಸಲಹೆನೂ ಕೊಟ್ಟಿದ್ದೇವೆ. ಅವರಿಗೆ ಸರಿಯಾಗಿ ಕ್ಲೀನ್ ಮಾಡ್ಕೋಬೇಕು, ಊಂಡ್ ಹ್ಯಾಂಗ್ ಕ್ಲೀನ್ ಮಾಡಬೇಕು, ಅದನ್ನು ಎಲ್ಲರಿಗೆ ನಾನು ಆಲ್ಮೋಸ್ಟ್ ಇದು ಅಡ್ವೈಸ್ ಮಾಡಿದ್ದೀನಿ. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019222936.